ಎಲ್ಲರಿಗೂ ನಮಸ್ಕಾರ. ನಾನು ಭೀಮಾಶಂಕರ್. SATS ನಲ್ಲಿ ಇವತ್ತು ಒಂದು ಹೊಸ ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದಾರೆ. ಅದು ಏನಂದ್ರೆ 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳ SA2 ಪರೀಕ್ಷೆಯಲ್ಲಿ ಪಡೆದಂತಹ ಅಂಕಗಳನ್ನ SATS ನಲ್ಲಿ ಎಂಟ್ರಿ ಮಾಡುವಂತ ಒಂದು ಹೊಸ ಆಪ್ಷನ್ ಅನ್ನ ಎನೇಬಲ್ ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 6ರಿಂದ 9ನೇ ತರಗತಿ ವಿದ್ಯಾರ್ಥಿಗಳ SA2 ನಲ್ಲಿ ಪಡೆದಂತಹ ಅಂಕಗಳನ್ನ SATS ನಲ್ಲಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ವಿಡಿಯೋವನ್ನ ಪ್ರಪ್ರಥಮವಾಗಿ ನೋಡ್ತಾ ಇದ್ರೆ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದರ ಒಂದು ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ. ಜೊತೆಗೆ ಒಂದು ಲೈಕ್ ಅನ್ನ ಕೊಡಿ. ಆ ಲೈಕ್ ನೊಂದಿಗೆ ಇವತ್ತಿನ ವಿಷಯ ಪ್ರಾರಂಭ ಮಾಡೋಣ. ಮೊದಲಿಗೆ ನಾವು ನಮ್ಮ ಶಾಲೆಯ SATS ಗೆ ಲಾಗಿನ್ ಅನ್ನ ಆಗಬೇಕು. ಪ್ರತಿ ವರ್ಷ ನಾವು ವಿದ್ಯಾರ್ಥಿಗಳ ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದೀವಿ. ನಂತರ ಇಲ್ಲಿ CC ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದೀವಿ. ನಂತರ ಅದರಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದೀವಿ. ಈಗ ಉದಾಹರಣೆಗೆ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ಇದೆ. ನಂತರ ಇಲ್ಲಿ ಮೀಡಿಯಂ ಕನ್ನಡನ ತಗೋತೀನಿ. ನಂತರ ಇಲ್ಲಿ ಸ್ಟ್ಯಾಂಡರ್ಡ್. ಇಲ್ಲಿ ನಾವು SA2 ರಿಸಲ್ಟ್ ಕೇವಲ 6, 7, 8, 9ನೇ ತರಗತಿ ವಿದ್ಯಾರ್ಥಿಗಳ ಅಂಕಗಳನ್ನ ಮಾತ್ರ ನಾವು SATS ಅಲ್ಲಿ ಎಂಟ್ರಿ ಮಾಡೋದನ್ನ ನಾನು ಹೇಳೋದು. ಈಗ ನಾನು ಉದಾಹರಣೆಗೆ 6ನೇ ತರಗತಿ ತಗೋತೀನಿ. ನಂತರ ಇಲ್ಲಿ ನೋಡಿ SA2 ಡಿಸೇಬಲ್ ಮಾಡಿದ್ದಾರೆ. ಇಲ್ಲಿ ಅಂದ್ರೆ ಇಲ್ಲಿ ನಾವು FA1, FA2, FA3, FA4 ಮತ್ತು SA1 ಪ್ರತಿ ವರ್ಷ ನಾವು ಯಾವ ರೀತಿ ಗ್ರೇಡ್ ಅನ್ನ ಎಂಟ್ರಿ ಮಾಡ್ತಾ ಇದೀವಿ ಅದೇ ರೀತಿ ಇಲ್ಲಿ ಗ್ರೇಡ್ ಅನ್ನ ಎಂಟ್ರಿ ಮಾಡಬೇಕು. ಆದ್ರೆ SA2 ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಆಪ್ಷನ್ ಅಲ್ಲಿ SA2 ಡಿಸೇಬಲ್ ಮಾಡಿದ್ದಾರೆ. ಉಳಿದಂತ ಎಲ್ಲ FA1, FA2, FA3, FA4, SA1 ಇದು ಪ್ರತಿ ವರ್ಷ ನಾವು ಯಾವ ರೀತಿ ಎಂಟ್ರಿ ಮಾಡ್ತಾ ಇದೀವಿ ಅದೇ ರೀತಿ ಇಲ್ಲಿ ಎಂಟ್ರಿ ಮಾಡಬೇಕು. ಈ ಉದಾಹರಣೆ ನಾನು 1ನೇ ತರಗತಿ ತಗೋತೀನಿ. 1ನೇ ತರಗತಿ ಇಲ್ಲಿ SA2 ಎನೇಬಲ್ ಇದೆ. ಕೇವಲ 6, 7, 8, 9ನೇ ತರಗತಿ ವಿದ್ಯಾರ್ಥಿಗಳ ಅಂಕಗಳನ್ನ ಮಾತ್ರ ನಾವು SATS ನಲ್ಲಿ ಎಂಟ್ರಿಯನ್ನ ಮಾಡುವ ಆಪ್ಷನ್ ಈಗ ಎನೇಬಲ್ ಮಾಡಿದರೆ. ಅದು ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಇಲ್ಲಿ ಮೇನ್ ಆಪ್ಷನ್ ಅಲ್ಲಿ ಇಲ್ಲಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಹೊಸ ಆಪ್ಷನ್ ಬಿಡುಗಡೆ ಮಾಡಿದ್ದಾರೆ. ಅದು ಯುಟಿಲಿಟೀಸ್ ಕೆಳಗಡೆ ಇದೆ ನೋಡಿ ಇಲ್ಲಿ. ಮತ್ತೆ ಮೇಲ್ಗಡೆ ಇಲ್ಲಿ SA2 ರಿಸಲ್ಟ್ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಅನ್ನ ಮಾಡಬಾರ್ದು. ಕೆಳಗಡೆ ಇಲ್ಲಿ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು. ಕ್ಲಿಕ್ ಅನ್ನ ಮಾಡಿದಾಗ SA2 ಸ್ಟೂಡೆಂಟ್ ರಿಸಲ್ಟ್ ಎಂಟ್ರಿ ಅಂತ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಇಲ್ಲಿ ಮೀಡಿಯಂ ಅನ್ನ ನಾನು ಚೂಸ್ ಮಾಡ್ತೀನಿ. ನಂತರ ಇಲ್ಲಿ ಸ್ಟ್ಯಾಂಡರ್ಡ್. ಇಲ್ಲಿ ನೋಡಿ ಕೇವಲ 6, 7, 8 ಇದು ಒಂದು ಪ್ರೈಮರಿ ಶಾಲೆಯಾಗಿದೆ ನಮ್ದು. ಹೀಗಾಗಿ ಇಲ್ಲಿ 6, 7, 8 ತೋರಿಸ್ತಾ ಇದೆ. ಒಂದ್ ವೇಳೆ ನಿಮ್ದು ಪ್ರೌಢ ಶಾಲೆಯಾಗಿದ್ರೆ ಅಲ್ಲಿ ಕೇವಲ 9ನೇ ತರಗತಿ ಅಥವಾ 8, 9, 10ನೇ ತರಗತಿ ಇದ್ರೆ 8, 9 ತೋರಿಸಬಹುದು. ಇಲ್ಲಿ 6, 7, 8 ಮಾತ್ರ ತೋರಿಸ್ತಾ ಇದೆ. ನಾನೀಗ 6ನೇ ತರಗತಿಯನ್ನು ಚೂಸ್ ಮಾಡ್ತೀನಿ. ನಂತರ ಇಲ್ಲಿ ಎಕ್ಸಾಮ್ ಅಂತ ಇದೆ. ಚೂಸ್ ಮಾಡುವಂತ ಆಪ್ಷನ್ ಇಲ್ಲ. SA2 ಆಟೋಮೆಟಿಕ್ ಆಗಿ ಬಂದಿದೆ. ನಂತರ ಇಲ್ಲಿ ಗ್ರೂಪ್ ಅನ್ನ ತೆಗೆದುಕೊಳ್ಬೇಕು. ಲ್ಯಾಂಗ್ವೇಜ್ ಗ್ರೂಪ್ 6ನೇ ತರಗತಿ ಆಗಿರೋದ್ರಿಂದ ಕನ್ನಡ ಮಾಧ್ಯಮ, ಕನ್ನಡ, ಇಂಗ್ಲಿಷ್, ಹಿಂದಿ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಚೂಸ್ ಮಾಡಬೇಕು. ನಂತರ ಇಲ್ಲಿ ಸರ್ಚ್ ಅನ್ನ ಕೊಡಬೇಕು. ಸರ್ಚ್ ಅನ್ನ ಕೊಟ್ಟಾಗ ಇಲ್ಲಿ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಓಪನ್ ಆಗುತ್ತೆ. ಮೊದಲು ಸೀರಿಯಲ್ ನಂಬರ್ ಇದೆ. ನಂತರ ಇಲ್ಲಿ ಎನ್ರೋಲ್ಮೆಂಟ್ ಇದೆ. ನಂತರ ಸ್ಟೂಡೆಂಟ್ ನೇಮ್ ಇದೆ. ನಂತರ ಇಲ್ಲಿ ಅಟೆಂಡೆನ್ಸ್ ಇದೆ. ನಂತರ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇದೆ. ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ. ನಂತರ ಮ್ಯಾಥಮೆಟಿಕ್ಸ್ ಇದೆ. ನಂತರ ಸೋಷಿಯಲ್ ಸೈನ್ಸ್ ಇದೆ. ನಂತರ ಸೈನ್ಸ್ ಇದೆ. ಈ 6 ಸಬ್ಜೆಕ್ಟ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನಂತರ ಇಲ್ಲಿ ಮಾರ್ಕ್ಸ್ ಅಂತ ಇದೆ. ನಂತರ ಇಲ್ಲಿ ಗ್ರೇಡ್ ಅಂತ ಇದೆ. ನಾವು ಕೇವಲ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ಗ್ರೇಡ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ನಾವು ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಇದನ್ನ ಸ್ವಲ್ಪ ಬಹಳ ಕೇರ್ಫುಲ್ ಆಗಿ ನೀವು ನೋಡ್ಕೋಬೇಕು. ಈಗ 6ನೇ ತರಗತಿ, 7ನೇ ತರಗತಿ ಈ ಒಂದು ತರಗತಿಗಳಿಗೆ 40 ಅಂಕಗಳಿಗೆ ನಾವು ಮೌಖಿಕ ಪರೀಕ್ಷೆಯನ್ನ ಮಾಡ್ತಾ ಇದೀವಿ. ರಾಜ್ಯ ಹಂತದಿಂದ ಸರ್ವರಾಜ್ಯ ಪ್ರಶ್ನೆ ಪತ್ರಿಕೆ ಮುಖಾಂತರ. ಆಮೇಲೆ 10 ಅಂಕಗಳಿಗೆ ಮೌಖಿಕ ಪ್ರಶ್ನೆಯನ್ನ ಮಾಡ್ತಾ ಇದೀವಿ. ಮೌಖಿಕ ಮತ್ತು ಲಿಖಿತ ಎರಡು ಸೇರಿ 50 ಅಂಕಗಳಿಗೆ ನಾವು ಪರೀಕ್ಷೆಯನ್ನ ಮಾಡಿದೀವಿ. ಆ 50 ಅಂಕಗಳನ್ನ ನಾವು 30 ಅಂಕಗಳಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾಕಂದ್ರೆ FA1 10 ಅಂಕಗಳಿಗೆ ಮಾಡ್ತೀವಿ, FA2 10 ಅಂಕಗಳಿಗೆ ಮಾಡ್ತೀವಿ, SA1 30 ಅಂಕಗಳಿಗೆ ಮಾಡ್ತೀವಿ. 50 ಅಂಕ ಆಯ್ತು. FA4 10 ಅಂಕ, FA3 10 ಅಂಕ, SA2 30 ಅಂಕ. ಟೋಟಲ್ ಆಗಿ 100 ಆಗುತ್ತೆ. ಹೀಗಾಗಿ ಇಲ್ಲಿ ನಾವು 50 ಅಂಕಗಳಿಗೆ ಅಂದ್ರೆ 6ನೇ ತರಗತಿ, 7ನೇ ತರಗತಿ ಲಿಖಿತ 40 ಅಂಕಗಳು, ಮೌಖಿಕ 10 ಅಂಕಗಳು, 50 ಅಂಕಗಳಾಯ್ತು. ಅದನ್ನ ನಾವು 30 ಅಂಕಗಳಿಗೆ ಕನ್ವರ್ಟ್ ಅನ್ನ ಮಾಡ್ಕೋಬೇಕು. 8ನೇ ತರಗತಿ 50 ಅಂಕಗಳಿಗೆ ಲಿಖಿತ ಪರೀಕ್ಷೆ ಇದೆ. 10 ಅಂಕಗಳಿಗೆ ಮೌಖಿಕ ಪರೀಕ್ಷೆಯನ್ನ ಮಾಡ್ತೀವಿ. 60 ಅಂಕಗಳಾಯ್ತು. ಆ 60 ಅಂಕಗಳನ್ನ 30 ಅಂಕಗಳಿಗೆ ನಾವು ಕನ್ವರ್ಟ್ ಅನ್ನ ಮಾಡ್ಕೋಬೇಕು. ಉದಾಹರಣೆ ಒಂದು ತೋರಿಸ್ತೀನಿ ನಿಮ್ಗೆ. 6ನೇ ಒಂದು ತರಗತಿ ವಿದ್ಯಾರ್ಥಿ ಅಥವಾ 7ನೇ ತರಗತಿ ವಿದ್ಯಾರ್ಥಿ ಒಟ್ಟು 50 ಅಂಕಗಳು. ಆ 50 ಅಂಕಗಳಲ್ಲಿ 45 ಅಂಕಗಳನ್ನ ಪಡ್ಕೊಂಡಿದ್ದೆ ಆದ್ರೆ ಈಗ ನಾವು ಎಷ್ಟಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? 30 ಅಂಕಗಳಿಗೆ ಕನ್ವರ್ಟ್ ಅನ್ನ ಮಾಡ್ಕೋಬೇಕಾಗಿದೆ. 30 ನಾವು ತಗೋಬೇಕು. ತಗೊಂಡು ಇಂಟು
ವಿದ್ಯಾರ್ಥಿ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಅಷ್ಟು ಅಂಕಗಳನ್ನ ನಾವು ಹಾಕಬೇಕು. ಹಾಕಿ ಡಿವೈಡೆಡ್ ಬೈ ಟೋಟಲ್ ಎಷ್ಟು ಅಂಕಗಳು 50 ಅಂಕಗಳು. ಆ 50 ಅಂಕಗಳನ್ನ ಡಿವೈಡೆಡ್ ಬೈ ಮಾಡಬೇಕು. ಮಾಡಿದ್ರೆ 27 ಅಂಕಗಳು ಬರುತ್ತೆ. ಅಂದ್ರೆ ಆ ಒಂದು ವಿದ್ಯಾರ್ಥಿ 50 ಅಂಕಗಳಿಗೆ 45 ಅಂಕಗಳನ್ನ ಪಡೆದುಕೊಂಡಿದ್ದೇ ಆದ್ರೆ ಆ ಒಂದು ವಿದ್ಯಾರ್ಥಿ 30 ಅಂಕಗಳಿಗೆ 27 ಅಂಕಗಳನ್ನ ಪಡೆದುಕೊಂಡಂಗ ಆಗುತ್ತೆ. ಅಂದ್ರೆ ನಾವು ಇಲ್ಲಿ 27 ಅಂಕಗಳನ್ನ ಎಂಟ್ರಿ ಮಾಡಬೇಕು. ಇಲ್ಲಿ ನಾನು ಉದಾಹರಣೆಗೆ 27 ಅಂಕಗಳನ್ನ ಎಂಟ್ರಿ ಮಾಡ್ತೇನೆ. 27 ಅಂಕಗಳನ್ನ ಎಂಟ್ರಿ ಮಾಡಿದ್ರೆ ಇಲ್ಲಿ ಗ್ರೇಡ್ ಆಟೋಮೆಟಿಕ್ ಆಗಿ A+ ಅಂತ ತಂತಾನೆ ಡಿಸ್ಪ್ಲೇ ಆಗುತ್ತೆ. ನಂತರ ಇನ್ನೊಂದು ವಿದ್ಯಾರ್ಥಿದು ನಾ 25 ಅಂಕಗಳನ್ನ ಎಂಟ್ರಿ ಮಾಡ್ತೀನಿ, ಗ್ರೇಡ್ ಆಟೋಮೆಟಿಕ್ ಆಗಿ A ಅಂತ ಬಂತು. ನೆಕ್ಸ್ಟ್ ಇನ್ನೊಂದು ವಿದ್ಯಾರ್ಥಿದು 26 ಅಂಕಗಳನ್ನ ಎಂಟ್ರಿ ಮಾಡ್ತೀನಿ, ಗ್ರೇಡ್ ಆಟೋಮೆಟಿಕ್ ಆಗಿ ಬಂತು. ನಂತರ ಇನ್ನೊಂದು ವಿದ್ಯಾರ್ಥಿದು 21 ಅಂಕಗಳನ್ನ ಎಂಟ್ರಿ ಮಾಡ್ತೀನಿ, ಇನ್ನೊಂದು ವಿದ್ಯಾರ್ಥಿದು 20 ಅಂಕಗಳನ್ನ ಎಂಟ್ರಿ ಮಾಡ್ತೀನಿ, ಇನ್ನೊಂದು ವಿದ್ಯಾರ್ಥಿದು 8 ಅಂಕಗಳನ್ನ ಎಂಟ್ರಿ ಮಾಡ್ತೀನಿ. ನಂತರ ಇಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ನಾನು ಅಂಕಗಳನ್ನ ಎಂಟ್ರಿ ಮಾಡ್ತೀನಿ. ಎಲ್ಲಾ ಲ್ಯಾಂಗ್ವೇಜ್ ಮತ್ತು ಸಬ್ಜೆಕ್ಟ್ ಅಂದ್ರೆ ಟೋಟಲ್ ಆಗಿ ಎಲ್ಲಾ ಸಬ್ಜೆಕ್ಟ್ ಅನ್ನ ನಾವು 30 ಅಂಕಗಳಿಗೆ ಕನ್ವರ್ಟ್ ಅನ್ನ ಮಾಡ್ಕೊಂಡೆ ನಾವು ಇಲ್ಲಿ ಎಂಟ್ರಿಯನ್ನ ಮಾಡಬೇಕಾಗುತ್ತೆ. ನೀವು ಯಾವುದೇ ಒಂದು ತರಗತಿಯ SA2 ರಿಸಲ್ಟ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಆ ಒಂದು ತರಗತಿಯ ಎಲ್ಲಾ ವಿಷಯಗಳ ಪರೀಕ್ಷೆ ಮುಗಿದ ನಂತರ ಎಲ್ಲಾ ವಿಷಯಗಳ ಅಂಕಗಳನ್ನು 30 ಅಂಕಗಳಿಗೆ ಕನ್ವರ್ಟ್ ಅನ್ನ ಮಾಡಿಕೊಂಡು ನೀವು SATS ನಲ್ಲಿ SA2 ಅಂಕಗಳನ್ನು ನಮೂದಿಸಬೇಕಾಗುತ್ತೆ. ಕೇವಲ ಒಂದು ವಿಷಯ ಮುಗಿದ ನಂತರ ನಾನು ಎಂಟ್ರಿ ಮಾಡಿದ್ರೆ ಸಬ್ಮಿಟ್ ಕೊಟ್ರೆ ಅದು ಸೇವ್ ಆಗಲ್ಲ. ಎಲ್ಲಾ ವಿಷಯಗಳ ಅಂಕಗಳನ್ನ ನಾವು ಎಂಟ್ರಿ ಮಾಡಿ ಕೊನೆಯದಾಗಿ ನಾವು ಇಲ್ಲಿ ಸಬ್ಮಿಟ್ ಅನ್ನ ಕೊಡಬೇಕಾಗುತ್ತೆ. ಸಬ್ಮಿಟ್ ಅನ್ನ ಕೊಟ್ಟಾಗ ಅದು SATS ನಲ್ಲಿ ಎಂಟ್ರಿ ಆಗುತ್ತೆ. ಈ ರೀತಿಯಾಗಿ ಎಲ್ಲಾ ಮುಖ್ಯ ಗುರುಗಳು 6, 7, 8, 9ನೇ ತರಗತಿ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ SA2 ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆಯನ್ನ ನಡೆಸಿ ನಂತರ ಅಂಕಗಳನ್ನ ಕನ್ವರ್ಟ್ ಅನ್ನ ಮಾಡಿಕೊಂಡು SATS ನಲ್ಲಿ ನೀವು SA2 ರಿಸಲ್ಟ್ ಅನ್ನ ಅಂಕಗಳನ್ನ ಬಹಳ ಸುಲಭವಾಗಿ ಎಂಟ್ರಿ ಮಾಡಬಹುದು. ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಅನುಕೂಲ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅನುಕೂಲ ಆಗಿದ್ರೆ ನನ್ನ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.